ಕರ್ನಾಟಕ ರಾಜ್ಯದ ಬಂಧುಗಳಲ್ಲಿ ಗೋಪಾಲಕೃಷ್ಣ ಹರಳಳ್ಳಿ ದಲಿತ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷ ಮನವಿ ಮಾಡಿಕೊಳ್ಳೋದೇನೆಂದರೆ, ದಲಿತ ಹಕ್ಕುಗಳ ಸಮಿತಿ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ದಲಿತರ ಸಮಸ್ಯೆಗಳಿಗಾಗಿ, ಅದರ ಪರಿಹಾರಕ್ಕಾಗಿ ದೌರ್ಜನ್ಯಗಳ ವಿರುದ್ಧ ಹೋರಾಟ ಮಾಡ್ತಾ ಬಂದಿದೆ. ತಮಗೆಲ್ಲ ಗೊತ್ತಿರೋ ವಿಚಾರ. ಮರ್ಕೊಂಬಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯದ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಪಡಿಸುವ ಯಶಸ್ವಿ ಹೋರಾಟವನ್ನು ದಲಿತ ಹಕ್ಕುಗಳ ಸಮಿತಿ ನಡೆಸ್ಕೊಂಬಂದಿದೆ. ಪ್ರಗತಿಪರ ಸಂಘಟನೆಗಳ ಬೆಂಬಲವೂ ಕೂಡ ಅದಕ್ಕೆ ಸಿಕ್ಕಿದೆ. ಈಗ ನಾವು ಮಾತಾಡ್ತಾ ಇರೋದು ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಸಮಿತಿ ಇದೇ ತಿಂಗಳು ನವೆಂಬರ್ 11ರಂದು ರಾಜ್ಯಾದ್ಯಂತ ಎಲ್ಲ ಪಂಚಾಯಿತಿಗಳಲ್ಲಿ ದಲಿತರ ಸ್ವಂತ ಸವಲತ್ತುಗಳಿಗಾಗಿ ಅರ್ಜಿಗಳನ್ನು ಸಲ್ಲಿಸುವಂಥ ಒಂದು ಹೋರಾಟದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ದಲಿತರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗೋದಕ್ಕಾಗಿ ಹೋರಾಟವನ್ನು ಮಾಡುವ ಇರಾದೆಯನ್ನು ನಾವು ಇಟ್ಕೊಂಡಿದ್ದೇವೆ. ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಸರ್ಕಾರ SC SP ಮತ್ತು TSP ಉಪಯೋಜನೆಯಲ್ಲಿ ಕಳೆದ 12-13 ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಬಂದಿದೆ. ಈ ಹಣ ನಿಜವಾಗೂ ದಲಿತರಿಗೆ ತಲುಪಿದೆಯಾ? ಇದರಿಂದ ದಲಿತರ ಅಭಿವೃದ್ಧಿ ಎಷ್ಟು ಅಂತೇಳಿ ಒಂದು ಪರಾಮರ್ಶೆ ಖಚಿತವಾಗಿಲ್ಲ. ನಾವು ವಿಧಾನಸಭೆಯಲ್ಲಿ ವಿಶೇಷ ಅಧಿವೇಶನವನ್ನು ಕರೆದು ಈ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸರ್ಕಾರವನ್ನು ಮನವಿ ಕೊಟ್ಟು ಒತ್ತಾಯ ಮಾಡಿದ್ವಿ, ಹೋರಾಟಗಳು ನಡೆಸಿದ್ದೀವಿ. ಸರ್ಕಾರಕ್ಕೆ ಈ ಪರಾಮರ್ಶೆ ಮಾಡ್ತಕ್ಕಂಥದ್ದಲ್ಲಿ ಆಸಕ್ತಿ ಇಲ್ಲ ಅಂತಕ್ಕಂಥದ್ದು ಹಿಂದೆ ಇದ್ದಂಥ BJP ಸರ್ಕಾರದ ಬೊಮ್ಮಾಯಿ ಸರ್ಕಾರವೂ ಅಷ್ಟೇ, ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಹಲವಾರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಳು ನಮ್ಮ ರಾಜ್ಯದಲ್ಲಿ ನಡೆದಿದ್ದಾವೆ. ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ರವರ ಆಯೋಗ ಕೂಡ ಒಂದು ವಿಶೇಷ ಮುತುವರ್ಜಿಯನ್ನು ವಹಿಸಿ ಸಮೀಕ್ಷೆಯನ್ನು ನಡೆಸಿದೆ. ಈ ಎಲ್ಲ ಅಂಕಿಅಂಶಗಳನ್ನು ಗಮನಿಸಿದಾಗ ಕಳೆದ 70 ವರ್ಷದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ದಲಿತರಿಗೆ ಇರ್ತಕ್ಕಂಥ ಭೂಮಿಯ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಕೇವಲ 9.8%. ನೀವು ಯೋಚನೆ ಮಾಡಿ, ಇವತ್ತು ಆ 9.8ರಲ್ಲಿರ್ತಕ್ಕಂಥ ದಲಿತರ ಭೂಮಿ ಎಷ್ಟು ಅಂದರೆ ಅರ್ಧ ಎಕರೆ, 3/4 ಎಕರೆ, 1 ಎಕರೆ, 2 ಎಕರೆ, 3 ಎಕರೆ, ಹೆಚ್ಚು ಅಂದರೆ 5 ಎಕರೆ ಇರ್ತಕ್ಕಂಥ ಇದ್ದಾರೆ. ಅದು ಭಾರಿ ಕಡಿಮೆ ಸಂಖ್ಯೆ. ಇನ್ನು 10 ಎಕರೆ ಭೂಮಿ ಭಾರಿ ವಿರಳ. ಇದು ನಮ್ಮ 70 ವರ್ಷದ ಸಾಧನೆ ಅಂತ ಹೇಳಿ ನಾವು ದಲಿತರ ಸ್ಥಿತಿಗತಿ ಬಗ್ಗೆ ಒಂದು ಉದಾಹರಣೆ ಮುಖಾಂತರ ಪರಾಮರ್ಶೆ ಮಾಡಬಹುದು. ಈ ಸಂದರ್ಭದಲ್ಲಿ ನಾವು ಸರ್ಕಾರ SCP TSP ಹಣವನ್ನು ಕೋಟ್ಯಾಂತರ ರೂಪಾಯಿ ಖರ್ಚಾಗಿ ಮಾಡ್ತಾ ಇದ್ದರೆ, ಕಳೆದ 24ರ ಬಜೆಟಲ್ಲಿ 34,294 ಕೋಟಿ ಹಣವನ್ನು ಸಿದ್ದರಾಮಯ್ಯನವರು ಬಜೆಟಲ್ಲಿ ಇಟ್ಟಿದ್ದರು. ಈ ವರ್ಷ ಸರಿಸುಮಾರು 42,000 ಕೋಟಿಗಿಂತ ಮೇಲೆ ಹಣವನ್ನು ಬಜೆಟಲ್ಲಿ ತೊಡಗಿಸಿದ್ದಾರೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಹಣ ನಿಜವಾಗಿ ದಲಿತರ ಬಾಗಿಲಿಗೆ ಬರ್ತಾ ಇದೆಯಾ ಅಂದರೆ, ಭೂವರ್ತನೆ ಯೋಜನೆ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಕೊಳವೆ ಬಾವಿ ಇರ್ಬೋದು, ಸ್ಮಶಾನ ಭೂಮಿ ಇರ್ಬೋದು, ಮತ್ತು ಸ್ವಯಂ ಉದ್ಯೋಗದ ಪ್ರಶ್ನೆಗಳಿರ್ಬೋದು, ಇವ್ಯಾವು ಕೂಡ ದಲಿತರಿಗೆ ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ. ಆದ್ದರಿಂದ ಇವತ್ತು ನಾವೇ ಈ ಹೋರಾಟವನ್ನು ಕೈಗೆತ್ತಿಕೊಂಡು ಎಲ್ಲ ಪಂಚಾಯಿತಿಗಳಲ್ಲಿ ಮನೆ ವಸತಿಗಾಗಿ, ಮನೆ ಅಂದ್ರೇನು, ಒಬ್ಬ ದಲಿತನಿಗೆ ಇವತ್ತು ಕೊಡ್ತಕ್ಕಂಥ 20, 30, 15 ಸೈಟಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳಿದ ದಲಿತ ಹಕ್ಕುಗಳ ಸಮಿತಿ ಹಿತ್ತಲು ಸಹಿತ ಮನೆಯನ್ನು ಕೊಡಬೇಕು. ಹಿತ್ತಲು ಸಹಿತ ಮನೆ ಅಂದರೆ ಕನಿಷ್ಠ 4 ಗುಂಟೆ ಮನೆ ಕೊಟ್ಟರೆ
ಅಲ್ಲಿ ಆ ಕುಟುಂಬ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಮನೆ ಮತ್ತು ತರಕಾರಿ ಅಕ್ಕಪಕ್ಕ ಬೆಳಕೊಂಡು ಕೋಳಿ ಕೊಕ್ಕರೆ ಸಾಕ್ಕೊಂಡು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಕಣ್ಣೋಟವನ್ನು ಇಟ್ಕೊಂಡು ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಈ ಸವಲತ್ತುಗಳಿಗಾಗಿ ನಾವು ಎಲ್ಲ ನಮ್ಮ ಘಟಕಗಳಿರುವ ಮತ್ತು ಸಂಘಟನೆ ಇರ್ತಕ್ಕಂಥ ಎಲ್ಲ ಜಾಗದಲ್ಲಿ ಪಂಚಾಯತಿವಾರು ಅರ್ಜಿಗಳನ್ನು ಸಲ್ಲಿಸುವ ವೈಯಕ್ತಿಕ ಅರ್ಜಿಗಳನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಇದರಲ್ಲಿ ಭಾಗವಹಿಸೋದ್ರ ಮುಖಾಂತರ ನಮ್ಮ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಹೇಳ್ಕೋಬೇಕು. ನಮಗೆ ಏನು ಸಿಗಬೇಕು ಅದನ್ನು ಕೊಡಿ ಅಂತೇಳಿ ಒತ್ತಾಯ ಮಾಡಬೇಕು. ಅದಕ್ಕಾಗಿ ನಾವು ಬಜೆಟ್ ಪೂರ್ವ ಹೋರಾಟಗಳನ್ನು ತೀವ್ರಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಸೆಯಲ್ಲಿ ನಾವು ದಲಿತ ಹಕ್ಕುಗಳ ಸಮಿತಿ ಹೊರಟಿದ್ದೇವೆ. ದಲಿತರ ಮೇಲೆ ದೌರ್ಜನ್ಯಗಳು ಕೂಡ ವಿಪರೀತ ಆಗ್ತಾಯಿದ್ದಾವೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಆಗಿದೆ, ಹಿಂದೆ BJP ಸರ್ಕಾರದಲ್ಲೂ ಆಗಿದೆ. ಆದರೆ ಇವತ್ತು ಇವುಗಳನ್ನು ತಡೆ ಹಿಡಿಯಲಿಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಜಿಲ್ಲೆಗೊಂದು ತ್ವರಿತ ನ್ಯಾಯಾಲಯವನ್ನು ಮಾಡಿ ಆ ಮುಖಾಂತರ ದಲಿತರಿಗೆ ನ್ಯಾಯ ಕೊಡಿ ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೇವೆ. ಈ ಹೋರಾಟದ ಒಳಗಡೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ಕೊತಾ ಇದ್ದೀನಿ. ಕರ್ನಾಟಕ ರಾಜ್ಯ ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಅಧ್ಯಕ್ಷನಾಗಿ ಜನರಲ್ಲಿ ನಾವು ಮನವಿ ಮಾಡೋದೇನೆಂದರೆ, ನಾವು ಕೇಳದಲ್ಲೇ ಸರ್ಕಾರ ಕೊಡುವಂಥ ಸ್ಥಿತಿ ಇವತ್ತಿಲ್ಲ. ಅದರಿಂದಾಗಿ ತಾವೆಲ್ಲರೂ ಕೂಡ ಈ ಒಂದು ಒತ್ತಾಯದ ಕಾರ್ಯಕ್ರಮದಲ್ಲಿ, ಹಕ್ಕೊತ್ತಾಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಎಲ್ಲ ದಲಿತರಲ್ಲೂ ಕೂಡ ಮನವಿಯನ್ನು ಮಾಡ್ಕೋತೀನಿ. ಅದೇ ರೀತಿಯಲ್ಲಿ ಡಿಸೆಂಬರ್ 21ಕ್ಕೆ ಎಡಪಕ್ಷವಾದ CPM ಪಕ್ಷ ಕೂಡ ಇವತ್ತು ಇಂಥದ್ದೇ ಆದಂಥ ಜನರ ಸಮಸ್ಯೆಗಳಿಗಾಗಿ ಬೃಹತ್ ಹೋರಾಟವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದೆ. ಅದಕ್ಕಾಗಿ ರಾಜ್ಯದಲ್ಲಿ ಮನೆ ಮನೆ ಪ್ರಚಾರ ಮತ್ತು ಸಹಿ ಸಂಗ್ರಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇಂಥ ಜನಪರ ಹೋರಾಟಕ್ಕೂ ಕೂಡ DHS ಸಂಪೂರ್ಣವಾಗಿ ಬೆಂಬಲಿಸ್ತದೆ. ಆ ಹೋರಾಟದಲ್ಲಿ ಹೆಚ್ಚಿನ ದಲಿತರು ತಮ್ಮ ಸಮಸ್ಯೆಗಳಿಗಾಗಿ ಆ ಹೋರಾಟದಲ್ಲಿ ಭಾಗವಹಿಸುವಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಅರ್ಜಿಗಳನ್ನು ಹಾಕಬೇಕು ಅಂತೇಳಿ ತಮ್ಮ ಅಭಿಪ್ರಾಯಗಳನ್ನು ಸರ್ಕಾರಕ್ಕೆ ಹೇಳಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡೋದಕ್ಕಾಗಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.